ಬೆನ್ನಲ್ಲೇ ಅನುದಾನ ತಾರತಮ್ಯ ಬಗ್ಗೆ ಸಿಎಂ ಹೇಳಿಕೆ ವಿಚಾರವಾಗಿ ಬೆಂಗಳೂರಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿತ್ತ ಆಯೋಗ ಸಭೆಯಲ್ಲಿ ಹೊಸದಾಗಿ ಏನೂ ಹೇಳಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಏನನ್ನೂ ಕೇಳಿಲ್ಲ. ವಿತ್ತ ಆಯೋಗ ಸಭೆಯಲ್ಲಿ ಕಳೆದ 2 ವರ್ಷದಿಂದ ಇದೇ ಆರೋಪ ಮಾಡಿಕೊಂಡು ಬರ್ತಾ ಇದ್ದಾರೆ. ಹೋಮ್ವರ್ಕ್ ಮಾಡದೆ ಅನ್ಯಾಯ ಅಂದ್ರೆ ಹೇಗೆ? ರಾಜ್ಯಕ್ಕೆ ಅನ್ಯಾಯ ಆಗಿದ್ದು ಕೂಡ ಕಾಂಗ್ರೆಸ್ನಿಂದಲೇ. ನೆಟ್ಟಿಗೆ ಹೋಮ್ವರ್ಕ್ ಮಾಡ್ಕೊಂಡು ಬರೋದಿಲ್ಲ ಮುಖ್ಯಮಂತ್ರಿಗಳು. ನಂತರದಲ್ಲಿ ಬಂದು ಬಡ ಹಚ್ತಾರೆ, ಅನ್ಯಾಯವಾಗಿದೆ ಅಂತ. ಆಯೋಗದ ಸಭೆ ನಡೆಯುವಾಗ ಕಾಂಗ್ರೆಸ್ನವರೇ ಇದ್ರು. ಬೆಂಗಳೂರಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ತೀಕ್ಷ್ಣವಾಗಿಯೇ ಕುಟುಕಿದ್ದಾರೆ ಕಾಂಗ್ರೆಸ್ನ. ಆಯೋಗದ ಸಭೆ ನಡೆಯುವಾಗ ಕಾಂಗ್ರೆಸ್ನವ್ರು ಇದ್ರಲ್ಲ, ಅವ್ರು ಯಾಕೆ ಮಾತಾಡಲಿಲ್ಲ? ಯಾಕೆ ಸುಮ್ಮನೆ ಇದ್ರಾಗ? ಸರಿಯಾಗಿ ಹೋಮ್ವರ್ಕ್ ಮಾಡದೆ ಈಗ ಮುಖ್ಯಮಂತ್ರಿಗಳು ಬಂದು ಇಲ್ಲಿ ಮಾಧ್ಯಮಗಳ ಮುಂದೆ ಸತ್ಯ ಮರೆಮಾಚಿ ಮಾತಾಡುವ ಪ್ರಯತ್ನಕ್ಕೆ ಮುಂದಾಗ್ತಾರೆ. ವಿತ್ತ ಆಯೋಗ ಸಭೆಯಲ್ಲಿ ಹೊಸದಾಗಿ ಏನು ಹೇಳಲೇ ಇಲ್ವಲ್ಲ, ಯಾಕೆ ಸುಮ್ಮನೆ ಇದ್ರು ಕಾಂಗ್ರೆಸ್ನವರೆಲ್ಲ ಆಯೋಗ ಸಭೆ ನಡೆಯುವಾಗ ಅಂತ ತೀಕ್ಷ್ಣವಾಗಿಯೇ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕಾಂಗ್ರೆಸ್ ವಿರುದ್ಧ ಬೊಮ್ಮಾಯಿ. ಕೇಂದ್ರ ಇದು ನಮ್ಮ ರೈತರಿಗಿರುವಂಥ ಇನ್ಶೂರೆನ್ಸು, ಆಮೇಲೆ ಫುಡ್ ಸಬ್ಸಿಡಿ ಎಲ್ಲದರಲ್ಲೂ ಕೂಡ ಕೇಂದ್ರದ ಪಾಲಿದೆ. RDPR ಯೋಜನೆಗಳು, ಸೋಷಿಯಲ್ ವೆಲ್ಫೇರ್ ಯೋಜನೆಗಳು, ಹೆಲ್ತ್ ಯೋಜನೆಗಳು ಎಲ್ಲ ಕಡೆ ಅದರ ಪಾಲಿದೆ. ಅದನ್ನು ಇವರು ಮರೆಮಾಚ್ತಾರೆ. 14ನೇ ಹಣಕಾಸಿಗೆ ಹೋಲಿಕೆ ಮಾಡಿದರೆ UPA ಸರ್ಕಾರದ್ದು 15ನೇ ಹಣಕಾಸು ನಮ್ಮ NDA ಸರ್ಕಾರದಲ್ಲಿ 2026ಗೆ ಮುಗಿತಿದೆ. ಅದು 2026ಗೆ 1 ಲಕ್ಷ ಕೋಟಿ ಹೆಚ್ಚಾಗ್ತದೆ ಅಂತಿಮವಾಗಿ. ಅಂದರೆ ಅಬ್ಸಲ್ಯೂಟ್ ಫಿಗರ್ ತೊಗೊಂಡ್ರೆ, ಪರ್ಸೆಂಟೇಜ್ ಕಮ್ಮಿ ಆಗಿದೆ, ನಾನು ಕೂಡ ಒಪ್ತೇನೆ. ಆದರೆ ಒಟ್ಟಾರೆ ಅಬ್ಸಲ್ಯೂಟ್ ಫಿಗರನ್ನು ತೊಗೊಂಡ್ರೆ, ಕೇವಲ ಅಂಕಿ ಅಂಶಗಳನ್ನು ತೊಗೊಂಡ್ರೆ 1 ಲಕ್ಷ ಕೋಟಿ ಹೆಚ್ಚಾಗ್ತದೆ. ಈಗಾಗಲೇ 14ನೇ ಹಣಕಾಸಿನಲ್ಲಿ ಏನು ಬಂದಿದೆ, ಈಗಾಗಲೇ ಇನ್ನೂ 2 ವರ್ಷ ಇದ್ದಾಗಲೇ ಅಷ್ಟು ಹಣ ಬಂದಿದೆ. ಇನ್ನು 2 ವರ್ಷ ಬರುವಂಥದ್ದು ಹೆಚ್ಚುವರಿಯಾಗಿ, ಅಂದರೆ ಅದು ಕಂಪೇರ್ ಮಾಡಿದಾಗ ಹೆಚ್ಚುವರಿ ಆಗುತ್ತೆ. ಅವರು ರಾಜಕೀಯ ಒಂದು ದೃಷ್ಟಿಕೋನ ಇದರಲ್ಲೂ ಕೂಡ ತರ್ತಾರೆ. ಯಾವಾಗಲೂ ಕೂಡ ಸೆಂಟ್ರ್ ಜೊತೆ ಕನ್ಫ್ರಂಟೇಷನ್ ಮಾಡಿದರೆ ತಮಗೆ ರಾಜಕೀಯ ಲಾಭ ಇದೆ ಅಂತ ಅವ್ರು ತಿಳ್ಕೊತಾರೆ. ಒಂದು. ಎರಡನೇದಾಗಿ ಕೇಂದ್ರ ಹಲವಾರು ಯೋಜನೆಗಳಿಗೆ ರಾಜ್ಯ ಕೊಡ್ತದೆ. ಉದಾಹರಣೆಗೆ ರೈಲ್ವೆ. ಕಳೆದ 4 ವರ್ಷದಿಂದ ರೈಲ್ವೆದಲ್ಲಿ ಪ್ರತಿ ವರ್ಷ 7,000 ಕೋಟಿ ಕೊಡ್ತಾರೆ. ಕಾಂಗ್ರೆಸ್ಸಿಂದ 700 ಕೋಟಿ. ಅನುದಾನ ಅಂತಿಮಗೊಳಿಸುವಾಗ 5 ಸಚಿವರಿದ್ರು ಏನ್ ಮಾಡ್ತಿದ್ರು ಅಂತ ಬಸವರಾಜ ಬೊಮ್ಮಾಯಿ ಪ್ರಶ್ನೆ ಮಾಡಿದ್ದಾರೆ. ಸುಮ್ಮನೆ ಆರೋಪ ಮಾಡಿ ಸಿಎಂ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ. ರಾಜ್ಯಕ್ಕೆ 1 ಲಕ್ಷ ಕೋಟಿಗೂ ಅಧಿಕ ಅನುದಾನವನ್ನು ಕೇಂದ್ರ ಸರ್ಕಾರ ನೀಡಿದೆ. ಕೇಂದ್ರದೊಂದಿಗೆ ಸಂಘರ್ಷ ನಡೆಸಿದ್ರೆ ಹೆಚ್ಚಿನ ಹಣ ಸಿಗುತ್ತದೆ ಅಂತ ಭಾವಿಸಿದಂತಿದೆ ರಾಜ್ಯ ಕಾಂಗ್ರೆಸ್ ನಾಯಕರುಗಳು. ಕೇಂದ್ರದ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಲೆಕ್ಕಾಚಾರದಲ್ಲೇ ಈಗ ಹಣ ಕೊಡಿ ಅಂತಿದ್ದಾರೆ. ಈ ಹಣ ಏನಕ್ಕೆ ಅಂದ್ರೆ ಗ್ಯಾರಂಟಿಗಳ ಜಾರಿಯಿಂದ ಸಮಸ್ಯೆಗೆ ಸಿಲುಕಿದ ರಾಜ್ಯ ಸರ್ಕಾರ ಅದಕ್ಕೆ ಆ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಬೇಕು ಅನ್ನುವಂಥ ಕಾರಣಕ್ಕೆ ಅನುದಾನ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ ಸಿದ್ದರಾಮಯ್ಯನವರು. ಗ್ಯಾರಂಟಿಗಳಿಗೆ ದುಡ್ಡಿಲ್ವಲ್ಲ, ಆ ಅನುದಾನವನ್ನ ಇಸ್ಕೊಂಡು ಇಲ್ಲಿ ಗ್ಯಾರಂಟಿಗಳಿಗೆ ಹಂಚೋಣ ಅನ್ನೋದು ರಾಜ್ಯ ಸರ್ಕಾರದ ಈ ಒಂದು ಪ್ರಯತ್ನ. ಹಾಗಾಗಿ ತನ್ನ ವೈಫಲ್ಯವನ್ನು ಮುಚ್ಚಿಟ್ಕೊಳ್ಳೋಕೆ, ಗ್ಯಾರಂಟಿಗಳನ್ನು ನೀಡೋದಕ್ಕೆ ದುಡ್ಡಿಲ್ಲ, ಹಾಗಾಗಿ ತನ್ನ ವೈಫಲ್ಯ ಮುಚ್ಚಿಕೊಳ್ಳಲು ಕೇಂದ್ರದ ಮೇಲೆ ಆರೋಪ ಮಾಡ್ತಾ ಇದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಡೆ ಜಾತಿ ಸಮೀಕ್ಷೆ ಹಿಂದುಳಿದ ವರ್ಗದವ್ರು ಮಾಡಲೇಬೇಕು ಅನ್ನುವಂಥ ಒತ್ತಡ, ಇನ್ನೊಂದು ಕಡೆ 2 ಜಾತಿಗಳು ಇಲ್ಲ, ಆಮೇಲೆ ಜಾತಿ ಸಮೀಕ್ಷೆ ಒಪ್ಕೊಂಡ ಮೇಲೆ ಏನು ಮುಂದೆ ಅನ್ನೋಂಥದ್ದು ಏನೂ ಇಲ್ಲ. ಕೇವಲ ಜಾತಿಗಳನ್ನು ಪುನಃಸ್ಥಾಪನೆ ಮಾಡುವಂಥ ಕೆಲಸ ಬಿಟ್ಟರೆ ಏನೂ ಇಲ್ಲ. ಹೀಗಾಗಿ ಅದರಿಂದ ಈ ಹೈಕಮಾಂಡ್ ಫಾರ್ಮ್ ಮಾಡ್ತದೆ. ಅಲ್ಟಿಮೇಟ್ಲಿ ಕೇಂದ್ರ ಸರ್ಕಾರ ಏನು ಜಾತಿ ಸಮೀಕ್ಷೆ ಮಾಡ್ತದೆ ಅಲಾಂಗ್ ವಿತ್ ಜನಗಣತಿ, ಅದೇ ಫೈನಲ್. ಅಲ್ಲ, ಅವ್ರದ್ದು ಡಿಮಾಂಡ್ ಇತ್ತಲ್ಲ, ಸರಿಯಾಗಿ ಸಮೀಕ್ಷೆಗೆಲ್ಲ ಮನೆಗೆ ಬಂದಿಲ್ಲ, ಸರಿಯಾಗಿ ಇದು ಮಾಡಿಲ್ಲ, ಎನ್ಯುಮರೇಷನ್ ಮಾಡಿಲ್ಲ ಅನ್ನೋಂಥದ್ದು. ಅದಕ್ಕೆ ಅವ್ರು ಸ್ವಾಗತ ಮಾಡಿದ್ದಾರೆ. ಗ್ಯಾರಂಟಿಯಲ್ಲಿ ಏನು ರಾಜ್ಯವನ್ನು ಆರ್ಥಿಕ ಸಂಕಷ್ಟದಲ್ಲಿ ನುಗ್ಗಿದ್ದಾರೆ ಅದನ್ನು ಮುಚ್ಚುವಂಥದ್ದು, ಮತ್ತು ಅದಕ್ಕೆ ಈಗ ಪರಿಹಾರವನ್ನು ಹುಡುಕೋದ್ರ ಸಲುವಾಗಿ ಕೇಂದ್ರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಜಾತಿ ಸಮೀಕ್ಷೆ ಸರ್ ಹೊಸದಾಗಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಯಾವ ರೀತಿ ನೋಡಿ, ಫಸ್ಟ್ ಆಫ್ ಆಲ್ ಜಾತಿ ಸಮೀಕ್ಷೆ ಮಾಡುವಂಥ ಅಧಿಕಾರ